ಸರಿಯಾಗಿ ಕೇಳಿಸ್ಕೊಳ್ರೋ ಮುಟ್ಟಾಳರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದ್ದೇ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿ. ಇದನ್ನು ಯಾವನಾದ್ರೂ ಸುಳ್ಳು ಅಂತ ಹೇಳಿಬಿಡಿ ನೋಡೋಣ. ಇದರ ಮೇನ್ ಆಬ್ಜೆಕ್ಟಿವ್ ಏನಾಗಿತ್ತು? ಲೀಕಿಂಗ್ ದ ಬ್ರಿಟಿಷಸ್ ಬೂಟ್ಸ್, ಅಂದರೆ ಬ್ರಿಟಿಷರ ಬೂಟುಗಳನ್ನು ನೆಕ್ಕಿಸುವುದು. ಓಹ್ ಸಾರಿ, ದಯಮಾಡಿ ಕ್ಷಮೆ ಇರಲಿ, ನಾನು ಆ ರೀತಿಯಾಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆಯನ್ನು ಮಾಡಿದ್ದಂತಹ ಆ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಹೋ ಹ್ಯೂಮ್ ಆತ ಇದರ ಉದ್ದೇಶವನ್ನು ಹೇಳಿದ್ದ. ವಿದ್ಯಾವಂತ ಭಾರತೀಯರು ಹಾಗೆ ಬ್ರಿಟಿಷ್ ರಾಜ್ ನಡುವೆ ಚರ್ಚೆಗಳನ್ನು ಮಾಡೋದಕ್ಕೆ, ಸಂವಾದವನ್ನು ನಡೆಸೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಿಕೊಡುವಂತಹದ್ದು ಇದರ ಉದ್ದೇಶ ಅಂತ ಹೇಳಿದ್ದ. ಅಂದರೆ ಮೀಡಿಯೇಟರ್ ರೀತಿಯಾಗಿ, ದಲ್ಲಾಳಿಗಳು ಅಂತ ಹೇಳ್ತಾರಲ್ಲ, ಮಧ್ಯವರ್ತಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಆದರೆ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ರಾಜಕಾರಣಿಗಳು ಹೇಳ್ತಾರೆ, ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸುವಂತಹ ಉದ್ದೇಶದಿಂದಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದದ್ದು, ನಮ್ಮಿಂದಲೇ ಈ ದೇಶಕ್ಕೆ ಸ್ವತಂತ್ರ ಬಂದದ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದದ್ದು ಸ್ವತಂತ್ರ ಕೊಡಿಸುವಂತಹ ಉದ್ದೇಶದಿಂದ ಅಲ್ಲ, ಬದಲಿಗೆ ಶಾಂತಿ ಎಂಬ ಸುಂದರವಾದಂತಹ ಮಹಿಳೆಯನ್ನು ತೋರಿಸಿ, ನೋಡಿ ಅಲ್ಲಿದ್ದಾಳೆ ಶಾಂತಿ, ನೋಡಿ ಅಲ್ಲಿದ್ದಾಳೆ ಶಾಂತಿ, ಇಲ್ಲಿದ್ದಾಳೆ ನೋಡಿ ಶಾಂತಿ 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 ಅಂತ ಹೇಳಿ 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 ಶಾಂತಿಯನ್ನು ತೋರಿಸಿ ಕ್ರಾಂತಿಕಾರಿಗಳನ್ನು ನಪುಂಸಕರನ್ನಾಗಿ ಮಾಡುವಂತಹ ದುರುದ್ದೇಶದಿಂದಲೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶದಿಂದ ಅಲ್ಲ. ಯಾಕಂದರೆ ಬ್ರಿಟಿಷರಿಗೆ ತುಂಬ ಚೆನ್ನಾಗೇ ಗೊತ್ತಾಗ್ಬಿಟ್ಟಿತ್ತು ಕ್ರಾಂತಿಕಾರಿಗಳ ತಾಕತ್ತು ಅಂದರೆ ಏನು, ಕ್ರಾಂತಿಕಾರಿಗಳ ಧೈರ್ಯ ಅಂದರೆ ಏನು, ಕ್ರಾಂತಿಕಾರಿಗಳು ಹೇಗೆಲ್ಲ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ, ಕ್ರಾಂತಿಕಾರಿಗಳು ಮುಂದೆ ಏನೆಲ್ಲ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದಲೇ ಈ ಶಾಂತಿ ಎಂಬ ಶಾಂತಿಯನ್ನು ತೋರಿಸಿ ಈ ಮಧ್ಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡಿದ್ದು. ಹಾಗಾಗಿಯೇ ಸುಭಾಷ್ ಚಂದ್ರ ಬೋಸ್ ಅವರು, ಗಾಂಧಿ ನಿನ್ನನ್ನು ನಂಬಿಕೊಂಡ್ರೆ ಈ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗೋದಿಲ್ಲ ಅಂತ ಹೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಸ್ವತಂತ್ರರಾಗಿ ಫ್ರೀ ಇಂಡಿಯಾ ಆಜಾದ್ ಹಿಂದ್ ಅಂತ ಹೇಳಿ ಸೇನೆಯನ್ನು ನಿರ್ಮಿಸಿದ್ದು. ಸುಮ್ಮನೆ ಹಾಗೆ ಬುದ್ಧಿವಂತರಾದವರು ಯೋಚನೆಯನ್ನು ಮಾಡಿ, ಈ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತೆಗೆದುಕೊಳ್ಳೋದಕ್ಕೆ ನಾವುಗಳು ನಮ್ಮದೇ ಆದಂತಹ ಸ್ವತಂತ್ರವಾದ ಸಂಘಟನೆ ಅಥವಾ ಪಕ್ಷವನ್ನು ಕಟ್ಕೋಬೇಕು ತಾನೆ. ಯಾವನೋ ಒಬ್ಬ ನಿವೃತ್ತ ಬ್ರಿಟಿಷ್ ಸೇನಾಧಿಕಾರಿ ನಮಗೆ ಸ್ವತಂತ್ರವನ್ನು ಕೊಡಿಸೋದಕ್ಕೆ ಆತ ಒಂದು ಸಂಘಟನೆಯನ್ನು ಪಕ್ಷವನ್ನು ಕಟ್ಕೊಡ್ತಾನಂತೆ. ಅವರೇ ನಮ್ಮ ವಿರೋಧಿಗಳೇ ನಮಗೆ ಒಂದು ಪಕ್ಷವನ್ನು ಕಟ್ಕೊಡ್ತಾರೆ ಅಂದರೆ ಎಂತಹ ವಿಪರ್ಯಾಸ ಅಂದರೆ ಇದನ್ನು ನಾವೆಲ್ಲ ನಂಬೋದಕ್ಕೆ ಸಾಧ್ಯವಾಗುತ್ತಾ? ಹೋಗ್ಲಪ್ಪ, ನಿಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದಲೇ ಸ್ವತಂತ್ರ ಬಂತು, ನೀವೆಲ್ಲ ಗಾಂಧಿ ಅನುಯಾಯಿಗಳು, ಶಾಂತಿ ಅನುಯಾಯಿಗಳಿಂದಲೇ ತಿಳ್ಕೊಳ್ಳೋಣ. ಗಾಂಧಿ ಹೇಳಿದ್ರಲ್ವಾ, ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ಸನ್ನು ವಿಸರ್ಜನೆಯನ್ನು ಮಾಡಿಬಿಡಿ ಅಂತ. ಯಾಕೆ ವಿಸರ್ಜನೆಯನ್ನು ಮಾಡಲಿಲ್ಲ? ಎಂಥ ಸ್ವತಂತ್ರ ಹೋರಾಟ ಗೊತ್ತೇನ್ರಿ ಇದು ನಮ್ಮದು. ಬ್ರಿಟಿಷರ ಜೊತೆಯಲ್ಲೇ ಒಡನಾಟ, ಬ್ರಿಟಿಷರ ವಾಹನದಲ್ಲೇ ಓಡಾಟ, ಬ್ರಿಟಿಷರ ಹಣದಲ್ಲೇ ಪಿಂಚಣಿಯನ್ನು ತೆಗೆದುಕೊಂಡು ಹೋರಾಟ, ಬ್ರಿಟಿಷರ ವಿಮಾನದಲ್ಲೇ ಹಾರಾಟ, ಬ್ರಿಟಿಷರ ಮಹಿಳೆಯರ ಜೊತೆಗೇನೆ ಚೆಲ್ಲಾಟ. ಇದು ನನ್ನ ಹೋರಾಟ. ಹೇಗಿದೆ ನನ್ನ ಹೋರಾಟ? ನೀವೆಲ್ಲ ತಪ್ಪದೇನೆ ಕರೀರಿ ನನ್ನನ್ನು ಮಹಾತ್ಮ ಅಂತ. ಇದು ಸ್ವತಂತ್ರ ಹೋರಾಟ ಅಂತೆ. ಶಾಂತಿಯಿಂದ ಸ್ವತಂತ್ರ ಬಂದ್ಬಿಡ್ತಂತೆ ನಮ್ಗಳಿಗೆಲ್ಲ. ಯಾರ ಹತ್ರನಾರು ಹೋಗಿ ಹೇಳ್ಬಿಡಿ, ನಮಗೆ ಸ್ವತಂತ್ರ ನಾವು ಪಡ್ಕೊಳ್ಳೂ ಇಲ್ಲ, ಬ್ರಿಟಿಷರು ಕೊಡಲೂ ಇಲ್ಲ, ಯುದ್ಧದಿಂದ ಬರ್ಬಾಡಾಗಿದ್ರು, ಹಾಗಾಗಿ ನಮಗೆ ಸ್ವತಂತ್ರ ಸಿಕ್ತು. ಅವ್ರಿಗೆ ನಮಗೆ ಸ್ವತಂತ್ರ ಕೊಡೋದಕ್ಕೂ ಇಷ್ಟ ಇರಲಿಲ್ಲ. ಜಸ್ಟ್ ಅವ್ರು ಏನು ಮಾಡಿದ್ರು ಹೇಳಿ, ಅವರ ಹಿಡಿತದಲ್ಲಿದ್ದಂತಹ ನಮ್ಮ ಸ್ವತಂತ್ರವನ್ನು, ಅಂದರೆ ಸ್ವತಂತ್ರ ಅಂತ ಏನು ಹೇಳ್ತೀವಿ ಅದನ್ನು ಜಸ್ಟ್ ಕಾಂಗ್ರೆಸ್ಗೆ ಹೀಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೋದು. ವ್ಯಕ್ತಿಗಳು ಬದಲಾದವು, ಹೇಳ್ತಾರಲ್ಲ, ವ್ಯಕ್ತಿ ಬದಲಾದರೂ ವ್ಯಕ್ತಿತ್ವ ಬದಲಾಗಲಿಲ್ಲ ಅಂತ, ಆ ರೀತಿಯಾಗಿ ಅವರು ಹೋದರು, ಇವರು ಬಂದರು, ಏನೂ ಬದಲಾವಣೆ ಆಗಲಿಲ್ಲ. ಅರ್ಥ ಆಗಿರಬೇಕು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕೇಳಿ ಅಂತ ಹೇಳ್ತಾ ಬನ್ನಿ. ನಿಮ್ಮ ಭಾಷೆಗಳಲ್ಲಿ ಕಾಮೆಂಟ್ಸ್ ಮಾಡೋದಕ್ಕೆ ಅಂತಲೂ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.